ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ಸರ್ವ ಸದಸ್ಯರ ಸಭೆ 2024-25 ದಿನಾಂಕ 14/8/2025 ಗುರುವಾರ ಪರಿಷತ್ ಸರ್ವ ಸದಸ್ಯರ ಸಭೆ ವಸಂತಪುರ ಭವಾನಿ ಶಂಕರ್ ದೇವಾಲಯದಲ್ಲಿ ನಡೆಸಲಾಯಿತು. ಹಲವು ಜಿಲ್ಲೆಗಳಿಂದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಆಗಮಿಸಿ ಸಭೆ ಯಶಸ್ವಿಗೊಳಿಸಿದರು. ಶ್ರಾವಣ ಮಾಸ ಮುಹೂರ್ತಗಳು ಹಾಗೂ ಕೆಲ ಕಾರ್ಯಕ್ರಮಗಳ ಒತ್ತಡದಲ್ಲಿ ಊಹಿಸಿದ್ದಕ್ಕೂ ಕಡಿಮೆ ಸಂಖ್ಯೆಯಲ್ಲಿ ಆಗಮಿಕ ಅರ್ಚಕ ಪುರೋಹಿತರು ಸಭೆಗೆ ಹಾಜರಾಗಿದ್ದರು. ಪರಿಷತ್ ಸ್ಥಾಪನಾ ಮಂಡಳಿಯ ದಿಗ್ಗಜರು ಸಭೆಯ ವೇದಿಕೆಯನ್ನು ಅಲಂಕರಿಸಿ ಪುರೋಹಿತರ ಅರ್ಚಕರಿಗೆ ಹಿತವಚನಗಳನ್ನು ನೀಡಿದರು. 5 ವರ್ಷದಲ್ಲಿ ತಾವು ಹೇಗೆ ಈ ಪರಿಷತ್ ರಾಜ್ಯಾದ್ಯಂತ ವಿಸ್ತರಿಸಲು ತಮ್ಮ ಶ್ರಮವನ್ನು ತಿಳಿಸಿದರು. ಕರೋನಾ ಸಂಕಷ್ಟದಲ್ಲಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಅವರು ಮಾಡಿದ ಸಹಾಯ ಅನಿರ್ವಚನೀಯ. ಈ ಸಭೆ ನಿರೂಪಣೆ ರಾಜ್ಯ ಸಂಚಾಲಕರು ವೇದ ಬ್ರಹ್ಮ ಶ್ರೀ ಮಂಜುನಾಥ ಶಾಸ್ತ್ರಿಗಳು ನೀಡಿದರು. ವರದಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀರಂಗಪಟ್ಟಣ ವೇದ ಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮರವರು ನೀಡಿದರು. ಪ್ರಶಸ್ತಿ ಸಾಲಿನ ಅಯವ್ಯಯ ಮಂಡನೆ ವೇದ ಬ್ರಹ್ಮ ಶ್ರೀ ರಮೇಶ್ ಜೋಯಿಸರು ಮಂಡಿಸಿದರು. 5 ವರ್ಷದ ವಿಶೇಷ ಮಾಹಿತಿಯನ್ನು ವೇದ ಬ್ರಹ್ಮ ಶ್ರೀ ರಾಘವೇಂದ್ರ ಭಟ್ಟರು ನೀಡಿದರು. ಹಾವೇರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬೆಂಗಳೂರು, ತುಮಕೂರು, ಉತ್ತರ ಕನ್ನಡ ಜಿಲ್ಲೆ, ಗೌರಿಬಿದನೂರು, ನೆಲಮಂಗಲ, ಕೋಲಾರ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಆಗಮಿಸಿದರು. ಈ ಸಭೆ 5ನೇ ವರ್ಷದ್ದು ಮೊದಲ ಸರ್ವ ಸದಸ್ಯರ ಸಭೆ ಇದೆ. ವಸಂತಪುರ ಭವಾನಿ ಶಂಕರ್ ದೇವಾಲಯದಲ್ಲಿ ನಡೆದಿರುವುದು ವಿಶೇಷ. ರಾಘವೇಂದ್ರ ಭಟ್ಟರು ಧರ್ಮಸ್ಥಳ ವಿಚಾರದಲ್ಲಿ ಧರ್ಮದ ಚ್ಯುತಿ ಆಗುತ್ತಿದೆ ಎಂದರು. ಮಂತ್ರಾದೀನಂತೂ ದೈವತಂ ಅನ್ನುವ ಹಾಗೆ ಮಂತ್ರಗಳು ಅಂದರೆ ಭಗವಂತನ ಪೂಜಾ ಕುಸುಮಗಳು. ಅದನ್ನು ಯಾವ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಿಸಬೇಕೋ ಹಾಗೆ ಸಮರ್ಪಿಸಬೇಕೇ ಹೊರತು ಮಂತ್ರಗಳಿಗೆ ಅನ್ಯ ರೂಪ ನೀಡಬಾರದೆಂದು ಗುಡುಗಿದರು. ಅಧ್ಯಕ್ಷರು ವಿಶ್ವೇಶ್ವರ ಭಟ್ ರವರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವು ವಿಷಯಗಳ ಚರ್ಚಿಸಿ ಬರುವ 5 ವರ್ಷ ಅವಧಿಗೆ ಜುಲೈ 24ನೇ ತಾರೀಕು ನ್ಯಾಮಿನೇಷನ್ ದಾಖಲು ಮಾಡಿದ 17 ಜನ ಸದಸ್ಯರು ಅವಿರೋಧ ಆಯ್ಕೆ ಆದ ಹಿನ್ನೆಲೆ ಅಧ್ಯಕ್ಷರು ಶುಭಾಶಯಗಳು ಕೋರಿ ಎಲ್ಲಾ ನಿರ್ದೇಶಕರನ್ನು ವೇದಿಕೆಗೆ ಆಹ್ವಾನಿಸಿ ಸಭೆಗೆ ಪರಿಚಯಿಸಿದರು. ಮುಂದಿನ 5 ವರ್ಷ ಸ್ಥಾಪಕ ಮಂಡಳಿ ಸಹಕಾರದೊಂದಿಗೆ ನೂತನ ಕಾರ್ಯಕಾರಿ ಸಮಿತಿ ಪರಿಷತ್ತನ್ನು ದೃಢಗೊಳಿಸಲು ಸಂದೇಶವನ್ನು ನೀಡಿದರು. ಹಾಗೂ ಹಾಲಿ ಅಧ್ಯಕ್ಷರನ್ನು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ವೇದ ಬ್ರಹ್ಮ ಶ್ರೀ ಪಾಲಚಂದ್ರ ಶಾಸ್ತ್ರಿಗಳು ಸಭೆಗೆ ಸ್ಥಳ ಅವಕಾಶ ಕಲ್ಪಿಸಿ ಅಚ್ಚುಕಟ್ಟಾಗಿ ತಿಂಡಿ ಊಟದ ವ್ಯವಸ್ಥೆ ಮಾಡಿದರು. ವೇದಿಕೆ ಮೇಲೆ ಅಧ್ಯಕ್ಷರು ವಿಶ್ವೇಶ್ವರ ಭಟ್, ಕಾರ್ಯದರ್ಶಿಗಳಾದ ರಾಘವೇಂದ್ರ ಭಟ್ಟರು, ಶ್ರೀರಂಗಪಟ್ಟಣ ಭಾನುಪ್ರಕಾಶ್ ಶರ್ಮಾ, ಪ್ರದೀಪ್ ಭಟ್ಟರು, ಗಿರೀಶ್ ಭಟ್ಟರು, ಪಾಲಚಂದ್ರ ಶಾಸ್ತ್ರಿಗಳು, ಮಂಜುನಾಥ ಶಾಸ್ತ್ರಿಗಳು, ಅಚ್ಯುತ ಮೂರ್ತಿಗಳು, ರಮೇಶ್ ಜೋಯಿಸರು ಉಪಸ್ಥಿತರಿದ್ದರು. ಚುನಾಯಿತ ನಿರ್ದೇಶಕರು ವೇದ ಬ್ರಹ್ಮ ಶ್ರೀ ಮಂಜುನಾಥ ಶಾಸ್ತ್ರಿ, ವೇದ ಬ್ರಹ್ಮ ಶ್ರೀ ರಾಘವೇಂದ್ರ ವೈಮಯ್ಯ, ವೇದ ಬ್ರಹ್ಮ ಶ್ರೀ ಅಚ್ಯುತ ಮೂರ್ತಿ, ವೇದ ಬ್ರಹ್ಮ ಶ್ರೀ ಉಮಾಶಂಕರ್, ವೇದ ಬ್ರಹ್ಮ ಶ್ರೀ ನಾಗೇಂದ್ರ ಪ್ರಸಾದ್, ವೇದ ಬ್ರಹ್ಮ ಶ್ರೀ ಬದ್ರಿನಾಥ್, ವೇದ ಬ್ರಹ್ಮ ಶ್ರೀ ಮಧುಸೂದನ್, ವೇದ ಬ್ರಹ್ಮ ಶ್ರೀ ಅಶ್ವತ್ಥನಾರಾಯಣ, ವೇದ ಬ್ರಹ್ಮ ಶ್ರೀ ನವನೀತ್ ಕೌಶಿಕ್ ಭಟ್ಟರು, ವೇದ ಬ್ರಹ್ಮ ಶ್ರೀ ಸುಂದರ್ ಶಾಸ್ತ್ರಿ, ವೇದ ಬ್ರಹ್ಮ ಶ್ರೀ ಗುರುರಾಜ್, ವೇದ ಬ್ರಹ್ಮ ಶ್ರೀ ಶ್ರೀನಿವಾಸಾಚಾರ್ಯರು, ವೇದ ಬ್ರಹ್ಮ ಶ್ರೀ ಆನಂದ ಮೂರ್ತಿಗಳು, ವೇದ ಬ್ರಹ್ಮ ಶ್ರೀ ಜಿತೇಂದ್ರರವರು, ವೇದ ಬ್ರಹ್ಮ ಶ್ರೀ ವಿಶ್ವನಾಥ್, ವೇದ ಬ್ರಹ್ಮ ಶ್ರೀ ನರೇಂದ್ರ, ವೇದ ಬ್ರಹ್ಮ ಶ್ರೀ ಲಕ್ಷ್ಮೀಪತಿ ಸಭೆಗೆ ಧನ್ಯವಾದಗಳು ತಿಳಿಸಿದರು. ಹಾಗೆ ಇಲ್ಲಿ ಕೊಲ್ಲಿಗಳ ವೇದ ಬ್ರಹ್ಮ ಶ್ರೀ ಶೇಖರ್ ಶಾಸ್ತ್ರಿಗಳು ಸಹ ಇದ್ದರು. ಶಾಂತಿ ಮಂತ್ರ ಪಠಣದೊಂದಿಗೆ ಸಭೆ ಮುಕ್ತಾಯಗೊಂಡಿತು. ಈ ಒಂದು ಎಲ್ಲ ಅರ್ಚಕ ವೃಂದ ಹಾಗೂ ಪುರೋಹಿತರೆಲ್ಲರೂ ನಮಸ್ಕರಿಸೋಣ. ಇವತ್ತು
ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ 5ನೇ ವರ್ಷದ ಸರ್ವ ಸದಸ್ಯರ ಸಭೆಗೆ ಬಂದಿರತಕ್ಕಂಥ ಎಲ್ಲರೂ ಸ್ವಾಗತವನ್ನು ಕೋರ್ತಾ ನಮ್ಮ ಪರಿಷತ್ತು ನಮಗೆ 2 ಮಾತನ್ನು ಹೇಳಬೇಕು ಅಂತ ಆಸೆ ಆಗ್ತದೆ. ಯಾಕಂದ್ರೆ ಈ ಒಂದು ನಮ್ಮ ಹೆಮ್ಮೆಯ ಪರಿಷತ್ತು 5 ವರ್ಷಗಳ ಹಿಂದೆ ಆ ಒಂದು ಸಂದರ್ಭ ಹೇಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯವೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಧರ್ಮಸ್ಥಳದ ತಲೆಬುರುಡೆಯನ್ನು ಅಗೆಯುವಂಥ ಒಂದು ವ್ಯವಸ್ಥೆ, SITಯ ತನಿಖೆ. ಇದು ಧರ್ಮಸ್ಥಳದ ಅಥವಾ ಧರ್ಮದ ಮೇಲೆ ಆಗ್ತಿರುವಂಥ ಒಂದು ಗದಾ ಪ್ರಹಾರ. ಇಲ್ಲಿ ಹೇಗೆ ದೇಶ ವಿರೋಧಿಗಳು, ಮತಾಂಧರು ಹಿಂದೂಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮದ ಮೇಲೆ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಬಾಂಬು ಅಥವಾ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಏನು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ತತ್ಸಮನಾಗಿ ಧರ್ಮದ ಮೇಲೆ ಒಂದು ದಾಳಿಯನ್ನ ಈ ಒಂದು ವ್ಯವಸ್ಥಿತವಾದಂತಹ ಎಡಪಂಥೀಯರ ತಂಡ ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದರ ಜೊತೆಗೆ ಪ್ರಾಯಶಃ ಅನಿಸ್ತದೆ, ನಮ್ಮ ಕರ್ನಾಟಕದಲ್ಲಿ ಏನು ನಗರ ನಕ್ಸಲೈಟ್ ಇದ್ದಾರೆ, ಕಾಡಿನಲ್ಲಿದ್ದರು ನಕ್ಸಲೈಟು, ಅವರೆಲ್ಲರಿಗೂ ಸಹ ಇದೀಗ ಒಂದು ರೀತಿಯಾದಂಥ ಪರಿಹಾರವನ್ನು ಕೊಟ್ಟು ನಗರದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರ ಇದರಲ್ಲಿದೆ. ಖಂಡಿತವಾಗಿ ಅವರು ಮತ್ತು ಎಡಪಂಥೀಯರು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನ ನಮ್ಮ ಹಿಂದೂ ಧರ್ಮವನ್ನು ಅವಹೇಳನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಈ ಧರ್ಮದ ಮೇಲೆ, ಧರ್ಮದ ವಿಚಾರವಾಗಿ ಅವರಿಗೆ ಅಷ್ಟೊಂದು ಆಳವಾದ ವಿಚಾರ ಗೊತ್ತಿರೋದಿಲ್ಲ. ಅವ್ರ ಮೇಲೆ ಇದು ಬಹಳ ಪ್ರಭಾವ ಬೀರುತ್ತೆ. ಈ ರೀತಿ ಇದೆಯೋನೋ, ಸತ್ಯವೇನೋ, ಪ್ರತಿನಿತ್ಯವೂ ಸರ್ಕಾರವೇ ಈ ಥರ ಮಾಡ್ತಾ ಇದೆಯಲ್ಲ ಅಂತೇಳಿ. ಅದರಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಇದನ್ನು ನಾವು ಒಕ್ಕೂರಿನಿಂದ ಇಡೀ ರಾಜ್ಯದಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಉತ್ತರ ಕನ್ನಡದಿಂದ ಬಂದಿದ್ದಾರೆ, ಹಾವೇರಿಯಿಂದ ಬಂದಿದ್ದಾರೆ, ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಇವತ್ತು ನಮ್ಮ ಸರ್ವ ಸದಸ್ಯರ ಸಭೆಗೆ ಬಂದಿದ್ದಾರೆ. ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಇವತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ತೀರ್ಮಾನವನ್ನು ತಗೊಳ್ತಾ ಇದ್ದೇವೆ. ಇಡೀ ರಾಜ್ಯದ ಪುರೋಹಿತರು, ಬ್ರಾಹ್ಮಣರು ಎಲ್ಲರೂ ಸಹ ನಾವು ಈ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದ್ದೇವೆ. ಯಾಕೆಂದ್ರೆ SIT ತನಿಖೆ ನಮಗೆ ವಿರೋಧ ಇಲ್ಲ, ಕಾನೂನು ಪ್ರಕಾರವಾಗಿ ತನಿಖೆ ಮಾಡಲಿ. ಆದರೆ ಯಾವನೋ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡಿಯನ್ನು ತಗೊಂಡು ಬಂದಿದ್ದಾನೆ ಅಂದ ತಕ್ಷಣ ನೇರವಾಗಿ SITಯನ್ನು ರಚನೆ ಮಾಡಿ ಅದಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಂದವರ ಬಗ್ಗೆ ಯಾವುದೇ ಒಂದು ಕ್ರಮ ಇಲ್ಲ. ಒಬ್ಬ ವ್ಯಕ್ತಿಯೇ ನೂರಾರು ಸಾವಿರಾರು ಶವವನ್ನು ಹುರುಳಿ ನೋವಾಗಿದೆ. ಯಾಕೆಂದ್ರೆ ಬ್ರಾಹ್ಮಣರ ಮತ್ತು ಅರ್ಚಕರ ಆದ್ಯ ಕರ್ತವ್ಯ ಹಿಂದೂ ಧರ್ಮವನ್ನ ರಕ್ಷಿಸುವಂತದ್ದು. ಧರ್ಮದಲ್ಲಿ ಎಲ್ಲಿ ದಾರಿ ತಪ್ತಾ ಇದೆ, ಯಾರಿಂದ ತೊಂದರೆ ಆಗ್ತಾ ಇದೆ, ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ನಿರ್ಣಯವನ್ನು ಕೈಗೊಳ್ಳಬೇಕಾದಂತಹ ಒಂದು ಸಮಯ ಈಗಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ವಿರೋಧಿಸ್ತಾ ಇದ್ದೇವೆ. ಖಂಡಿತವಾಗಿ ನಗರ ನಕ್ಸಲೈಟು, ಎಡಪಂಥೀಯರು ಎಲ್ಲರೂ ಒಟ್ಟಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಮಾಹಿತಿ ಕೊಡ್ತೇನೆ, ಅಲ್ಲೇನು ಗಿರೀಶ್ ಮಟ್ಟಣ್ಣನವರ ಅಂತ ಹೇಳಿ ಒಬ್ಬ ವ್ಯವಸ್ಥಿತವಾಗಿ ದಿನನಿತ್ಯ ಕಥೆ ಹೇಳ್ತಾ ಇದ್ದಾನೆ ಯೂಟ್ಯೂಬ್ನಲ್ಲಿ. ಆತನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ. ಆತ ಹಿಂದೆ ಪೊಲೀಸ್ ಇಲಾಖೆಯಲ್ಲಿದ್ದವನು, ವಿಧಾನಸೌಧದಲ್ಲಿ ಬಾಂಬ್ ಬಿಡ್ತೇನೆ ಅಂತೆಲ್ಲ ಹೇಳಿ ಬೆದರಿಕೆ ಹಾಕಿದಂಥವನು. ಮತ್ತೆ ಆತ ಉತ್ತರ ಕರ್ನಾಟಕದವನು. ಆತ ನಮ್ಮ ಶೃಂಗೇರಿಯ ಸಮೀಪ ಸಿರಿಮನೆ ಫಾಲ್ಸ್ ಗೊತ್ತಿರ್ಬೋದು, ಶೃಂಗೇರಿಗೆ ಹೋದವರಿಗೆ ಗೊತ್ತಿರ್ತದೆ. ಆ ಸಿರಿಮನೆ ಫಾಲ್ಸ್ ಹತ್ರ 16 ಎಕರೆ ಜಮೀನನ್ನು ತಗೊಂಡು ಅಲ್ಲಿ ರೆಸಾರ್ಟ್ ಅನ್ನು ಮಾಡಿದ್ದಾನೆ. ಎಲ್ಲಿಂದ ಬರ್ತದೆ ಅವರಿಗೆ ಆದಾಯ? ರೆಸಾರ್ಟ್ ಅನ್ನು ಯಾಕೆ? ಅಲ್ಲಿ ನಕ್ಸಲೈಟ್ ಪ್ರದೇಶ, ಸಿರಿಮನೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಕಿಗ್ಗಾ ಅಂತ ಹೇಳ್ತಕ್ಕಂಥದ್ದು, ಬುಕ್ಕಡಿ ಬೈಲು, ಈ ಶೃಂಗೇರಿ ಸುತ್ತಮುತ್ತ ಇರ್ತಕ್ಕಂಥದ್ದು ನಕ್ಸಲೈಟ್ ಪ್ರದೇಶ. ಅಲ್ಲಿ ಸರ್ಕಾರವೇ ಅಲ್ಲಿ ಕೂಂಬಿಂಗ್ ಮಾಡ್ತಾ ಇತ್ತು. ಆ ಒಂದು ಜಾಗದಲ್ಲಿ ಅವರು ಬಹಳ ದೊಡ್ಡ ರೆಸಾರ್ಟ್ ಅನ್ನು ಮಾಡಿದ್ದಾರೆ. ಅಲ್ಲಿ ಸರ್ಕಾರ ಆದಿವಾಸಿಗಳಿಗೆ ಕೊಟ್ಟಂತಹ ಒಂದು ವಸತಿ ಪ್ರದೇಶ ಏನಿತ್ತು, ಆ ವಸತಿ ಪ್ರದೇಶದಲ್ಲಿ ಇವರಲ್ಲಿ ರೆಸಾರ್ಟ್ ಅನ್ನು ಕಟ್ಟಿದ್ದಾರೆ. ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿಗೆ ಎಲ್ಲಿಂದ ಬರ್ತದೆ ಆದಾಯ? ಹಾಗಿದ್ರೆ ಈಗ ತಾನೇ ಮೊನ್ನೆ ಯಾರು ಹೇಳ್ತಾ ಇದ್ರು ಜಮೀನು ಖರೀದಿ ಮಾಡ್ಲಿಕ್ಕೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ಇಂಥ ಒಂದು ತಂಡ, ನಕ್ಸಲೈಟ್, ನಗರ ನಕ್ಸಲೈಟ್ನ ಎಡಪಂಥೀಯ ತಂಡ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಒಂದು ಅಪಕೀರ್ತಿಯನ್ನು ತರಬೇಕು. ಧರ್ಮಾಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಇವತ್ತು ಘಾಸಿಯಾಗಿದೆ. ನಮ್ಮ ಯುವ ಪೀಳಿಗೆ ಅಂತೂ ಬಹಳ ನೊಂದಿದೆ. ಅದರಿಂದ ಇಡೀ ರಾಜ್ಯದ ಎಲ್ಲ ಪುರೋಹಿತ ವೃಂದವು ಇದನ್ನು ಖಂಡಿಸುವುದರ ಜೊತೆಗೆ ಬ್ರಾಹ್ಮಣ ಸಮಾಜವೂ ಸಹ ಇದನ್ನು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಇದೇ ಅಂತ್ಯ ಆಗಬೇಕು. ಮುಂದೆ ಇನ್ಯಾರೊಬ್ರು ಬಂದ್ರು ಇನ್ಯಾವುದೋ ಒಂದು ದೇವಸ್ಥಾನ ಹೇಳ್ತಾರೆ. ರಾಜ್ಯದಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂತಹ ಮಠಮಾನ್ಯಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಅದ್ರ ಮೇಲೆ ಅಪಕೀರ್ತಿ ತರಬೇಕು ಅಂದ್ರೆ ಮತ್ತೆ ಅಲ್ಲಿ ಬುರುಡೆ ಹೊತ್ತಿದ್ದೇನೆ ಅಂತ ಇನ್ಯಾರೋ ಬರ್ಬೋದು. ಆದ್ರಿಂದ ಅದನ್ನ ನಾವು ವಿರೋಧಿಸ್ತೇವೆ. ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಜನಾರ್ದನ್ ಪೂಜಾರಿ ಅವರು ಉಲ್ಲೇಖ ಮಾಡಿ ಹೇಳಿದ್ರು, ಬೇರೆ ಧರ್ಮದವರು ಈ ರೀತಿ ಆಗಿದ್ರೆ ನೀವು ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಖಂಡಿತವಾಗಿ ನಾವು ಅದನ್ನೇ ಕೇಳ್ತೇವೆ. ಬೇರೆ ಧರ್ಮದ ಯಾವುದಾದ್ರೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಇದೆ ಅಂತ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ಕಾರ SIT ರಚನೆ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಭಯ ಇತ್ತು. ಹಿಂದೂಗಳು ನಾವೇನು ಹೇಳಿದ್ರು ಮಾತಾಡೋದಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ತನಿಖೆ ಮಾಡ್ತಾ ಇದ್ರೆ, ತನಿಖೆಗೆ ನಮ್ಮ ಸಹಕಾರ, ನ್ಯಾಯಯುತವಾದ ತನಿಖೆ ಆಗಲಿ. 10 ಗುಂಡಿಯೋ 12 ಗುಂಡಿಯೋ ಈಗ ತೆಗೆದಿದ್ದಾರೆ, ಇದು ಇಲ್ಲಿಗೆ ನಿಲ್ಲಿಸಬೇಕು. ಇನ್ನೂ 100 ಗುಂಡಿ ತೋರಿಸ್ಬೋದು ನಾಳೆಯಿಂದ, ಅಲ್ಲಿ ತನಕ ಹೋಗಬಾರ್ದು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಇಡೀ ಪುರೋಹಿತ ವೃಂದದವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.
ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ನಾನು ವಿ ಭಾನುಪ್ರಕಾಶ್ ಶರ್ಮಾ. ಇತ್ತೀಚೆಗೆ ನಡೆದಿರತಕ್ಕಂಥ ಅನೇಕ ಘಟನೆಗಳಲ್ಲಿ ವಿಶೇಷವಾಗಿ ಧರ್ಮಸ್ಥಳದ ವಿಚಾರಗಳು ಪ್ರಿಂಟ್ ಮೀಡಿಯಾ ಮತ್ತು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇದೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಮಗೆ ಉತ್ತರ ಭಾರತದಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಹೇಗೋ ದಕ್ಷಿಣ ಭಾರತದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಾವು ವಿಶೇಷವಾಗಿ ಆರಾಧಿಸ್ಕೊಂಡು ಬರ್ತಾ ಇದ್ದೀವಿ. ಅಂಥ ಒಂದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು, ಚ್ಯುತಿ ತರಲು ಅನೇಕ ಸಂಸ್ಥೆಗಳು, ಇದರಲ್ಲಿ ಅನೇಕ ಇತರೆ ಧರ್ಮಗಳು ಸಹಿತ ಸೇರಿಕೊಂಡು ಅದರ ವಿರುದ್ಧ ಹೋರಾಡಲು ಅನೇಕ ಸಂಚುಗಳನ್ನು ಹೂಡ್ತಾ ಇದೆ. ಅದರಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಅಲ್ಲಿ ಅನೇಕ ಆತ್ಮಹತ್ಯೆಗಳು ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಇಷ್ಟು ದಿನ ಆ ಪ್ರಕರಣವನ್ನು ಬೇರಿಸಕ್ಕೆ ಹೋದರೂ ಸಹಿತ ಯಾವುದೋ ಸತ್ಯಾಂಶವೂ ಅದರಲ್ಲಿ ಕಂಡು ಬರುತ್ತಾ ಇಲ್ಲ. ಇದರಿಂದ ಯಾವುದೋ ಒಂದು ಷಡ್ಯಂತ್ರ, ವಿದೇಶಿ ಕೈಡುಪಾಡುಗಳು, ವಿದೇಶಿ ಶಕ್ತಿಗಳು ಎಲ್ಲವೂ ಸಹಿತ ಇದರಲ್ಲಿರುವುದರಿಂದ ಇದನ್ನು ನಾವೆಲ್ಲರೂ ಸಹಿತ ಪುರೋಹಿತ ಪರಿಷತ್ ವತಿಯಿಂದ ನಾವೆಲ್ಲರೂ ಸಹಿತ ಇದನ್ನು ಖಂಡಿಸ್ತಾ ಇದ್ದೇವೆ. ಆದ್ದರಿಂದ ಧರ್ಮಕ್ಕೆ ಯಾವತ್ತು ಜಯ ಆಗೇ ಆಗುತ್ತೆ. ಧರ್ಮವು ರಕ್ಷತೆ ರಕ್ಷತಃ ಅಂತ ಧರ್ಮಸ್ಥಳ ಎಲ್ಲರಿಗೂ ಆಶ್ರಯ ತಾಣವಾಗಿ ವಿಶೇಷವಾಗಿರುವಂಥ ಕ್ಷೇತ್ರವನ್ನು ನಾವು ಅದಕ್ಕೆ ಕೆಟ್ಟ ಹೆಸರು ಅಪಪ್ರಚಾರ ಆಗದಂತೆ ತಡೆಯುವುದನ್ನು ನಾವೆಲ್ಲರೂ ಯಶಸ್ವಿ ಆಗ್ತೇವೆ ಅಂತ ತಿಳಿಸ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ಭಗವದ್ಭಕ್ತರುಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತಿನ ವತಿಯಿಂದ ತಿಳಿಸುತ್ತಿರುವುದೇನೆಂದರೆ, ನಮ್ಮ ಧರ್ಮದ ಮೇಲೆ ಬಹಳಷ್ಟು ರೀತಿಯಲ್ಲಿ ದಾಳಿಗಳು ಆಗ್ತಾ ಇವೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಾಚರಣೆ ಏನಿದೆ, ಇದು ಪರಿಪೂರ್ಣವಾಗಿ ನಮ್ಮ ಧರ್ಮದ ಮೇಲೆ ನಡೆಯುವಂತಹ ಒಂದು ದಾಳಿ ಅಂತ ನಾವು ಎಲ್ಲರೂ ಭಾವಿಸಿದ್ದೇವೆ. ಇದು ತೀರಾ ಅನುಚಿತವಾಗಿರ್ತಕ್ಕಂಥ ವರ್ತನೆ. ನಮ್ಮ ಧರ್ಮದ ಮೇಲೆ ಈ ರೀತಿಯಾಗಿ ಯಾವುದೋ ಒಂದು ಪಿತೂರಿಯಿಂದ ಈ ಕಾರ್ಯವನ್ನು ನಡೀತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಅನಿಸಿರೋದರಿಂದ ಇದನ್ನು ನಮ್ಮ ಪುರೋಹಿತ ಪರಿಷತ್ತು ಮತ್ತು ಎಲ್ಲ ಧಾರ್ಮಿಕ ಹಿಂದೂ ಧರ್ಮ ಅನುಯಾಯಿಗಳು ಎಲ್ಲರೂ ಸಹ ಭಕ್ತರೊಳಗಿಂದ ಇದನ್ನು ಖಂಡಿಸ್ತೇವೆ. ಈ ರೀತಿಯಲ್ಲಿ ಮುಂದೆ ಕೂಡ ಯಾವುದೂ ಆಗಬಾರದು. ಇದರ ಸತ್ಯಾಸತ್ಯತೆ ಎಲ್ಲ ಜನರಿಗೂ ತಿಳಿಯಬೇಕು. ಯಾವ ಉದ್ದೇಶದಿಂದ ಈ ರೀತಿ ಆಗ್ತಾ ಇದೆ, ಯಾರ ಪಿತೂರಿಯಿಂದ ಇದು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು. ನಮಗೆ ಇದರಲ್ಲಿ ಬಹಳಷ್ಟು ಅನುಮಾನಗಳು ಕಾಡ್ತಾ ಇವೆ. ಹಾಗಾಗಿದ್ದರಿಂದ ಇಷ್ಟು ದಿವಸ ಯಾರೂ ಇದರಲ್ಲಿ ಏನೋ ಸತ್ಯತೆ ಇರಬಹುದು ಅನ್ನುವಂಥದ್ದನ್ನು ಅಂದುಕೊಂಡಿದ್ವಿ. ಆದರೆ ಈಗ ನಡೀತಿರತಕ್ಕಂತಹ ಕಾರ್ಯವಿಧಾನವನ್ನು ನೋಡಿದಾಗ ಇದು ಖಂಡಿತವಾಗಿಯೂ ಯಾವುದೋ ಪಿತೂರಿಯಿಂದ ನಡೀತಿರತಕ್ಕಂಥದ್ದು ಅಂತ ಅನ್ನಿಸಲು ಕಾರಣದಿಂದ ಇದನ್ನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತು ನಮ್ಮ ಈ ದಿವಸ ಇಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪುರೋಹಿತ ವರ್ಗದವರು, ಅರ್ಚಕ ವರ್ಗದವರು ಈ ರೀತಿಯಾಗಿರತಕ್ಕಂತಹ ಧರ್ಮ ಕ್ಷೇತ್ರಗಳ ಮೇಲೆ ನಡೆಯುವಂತಹ ದಾಳಿಯನ್ನು ಖಂಡಿಸಿ ನಾವು ಈ ರೀತಿಯಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಹಾಗಾಗಿ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯವಾಗಿದೆ. ನಮ್ಮ ಹಿಂದೂ ದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ನಡೆಯುವುದು ನಮ್ಮೆಲ್ಲರಿಗೂ ಬಹಳ ನೋವನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಇದನ್ನು ನಾವೆಲ್ಲರೂ ಸಹ ಉಗ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಈ ದಿನ 5ನೇ ವರ್ಷದ ಒಂದು ಸರ್ವ ಸದಸ್ಯ ಸಭೆಯ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇಡೀ ಕರ್ನಾಟಕದಲ್ಲಿ ಇರುವಂತಹ ನಮ್ಮ ಪುರೋಹಿತ ಪರಿಷತ್ತಿನ 13,500 ಜನ ಏನು ಸದಸ್ಯರಿದ್ದೇವೆ, ನಮ್ಮ ಎಲ್ಲರ ಒಂದೇ ಧ್ಯೇಯ ಮತ್ತು ನಮ್ಮ ಬ್ರಾಹ್ಮಣ ಸಮುದಾಯದವರು ಮತ್ತು ಎಲ್ಲರ ಒಂದು ಧ್ಯೇಯ ಏನಪ್ಪ ಅಂದರೆ ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥದ್ದು ಮತ್ತು ಬೆಳೆಸುವ ಪ್ರಯತ್ನ ಅಂತ ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಧರ್ಮಸ್ಥಳ, ಅದರ ಹೆಸರೇ ಧರ್ಮಸ್ಥಳ, ಅಲ್ಲಿ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಒಂದು ಕ್ಷೇತ್ರ. ಅದು ಯಾವತ್ತಿಗೂ ಸಹ ಆ ಒಂದು ಧರ್ಮವನ್ನು ಬಿಟ್ಟು ಹೋಗದೇ ಇರತಕ್ಕಂಥ ಒಂದು ಸ್ಥಳ ಯಾವುದಾದ್ರೂ ಇದೆಯಾ ಅಂದರೆ ಅದು ಕೇವಲ ಧರ್ಮಸ್ಥಳ ಮಾತ್ರ. ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಸಹ ಯಾರು ಕಿಡಿಗೇಡಿಗಳು ಆ ಒಂದು ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲದೆ ಇರತಕ್ಕಂಥ ಒಂದು ಕಾರ್ಯ ಅಂತ ನಾವು ಬಯಸ್ತಾ ಇದ್ದೇವೆ. ಆದರೆ ಧರ್ಮಕ್ಕೆ ಯಾವತ್ತೂ ಚ್ಯುತಿ ಬರೋದಿಲ್ಲ. ಹಾಗಾಗಿ ತಪ್ಪು ಮಾಡಿರ್ತಕ್ಕಂಥವರಿಗೆ ಭಗವಂತ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪು ಮಾಹಿತಿಯನ್ನು ನಮ್ಮ ಸನಾತನ ಧರ್ಮೀಯರಿಗೆ ನೀಡಬಾರದು ಮತ್ತು ಇದನ್ನು ನಂಬಿಕೊಂಡು
ಭಕ್ತಾದಿಗಳು ಅಲ್ಲಿಗೆ ಹೋಗೋದು ನಿಲ್ಲಿಸೋದಾಗಲಿ, ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇದೆ ಅಂತಾಗಲಿ ಈ ರೀತಿ ಆಗಿರ್ತಕ್ಕಂಥ ಆಲೋಚನೆ ಮಾಡಬಾರ್ದು. ಭಗವಂತ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಅದಕ್ಕೆ ಕಾನೂನಿದೆ, ಅದಕ್ಕೆ ಏನು ಈಗ ವರದಿ ಸಲ್ಲಿಸ್ತಾ ಇದ್ದಾರೆ, ಇವೆಲ್ಲವೂ ಸಹ ಮುಂದುವರಿಯುತ್ತೆ. ಹಾಗಾಗಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸೋದೇನೆಂದರೆ, ಈ ಒಂದು ಧರ್ಮ ಕಾರ್ಯದಲ್ಲಿ ತಾವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂತಹ ಈ ಒಂದು ಅಪಪ್ರಚಾರಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಾವು ಸರ್ಕಾರದ ಮಟ್ಟಕ್ಕೆ ಇದನ್ನು ಹೋರಾಡುವ ರೀತಿಯಲ್ಲಿ ನಾವು ಸಹಕಾರಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನನ್ನ ಹೆಸರು ಮಂಜುನಾಥ ಶಾಸ್ತ್ರಿ ಅಂತ. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಹಾವೇರಿ ಜಿಲ್ಲೆ ವತಿಯಿಂದ ಈಗ ಸದ್ಯದಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತಹ ಈ ಅಚಾತುರ್ಯ ಏನು ನಡೀತಾ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿ ಕೇಳಿದರೆ, ಒಬ್ಬ ವ್ಯಕ್ತಿಯ ಮೇಲೆ ಅಂಥ ವಿಶ್ವಾಸವನ್ನಿಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಅಂಥೇಳಿ ನಮಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿ ಕೇಳಿದರೆ, ಯಾರಾದರೂ ಒಂದು ಧರ್ಮ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಖರ್ಚು ಮಾಡೋದಿಲ್ಲ. ಇಂಥ ಒಂದು ಅಚಾತುರ್ಯ ಯಾವುದೋ ಒಬ್ಬ ವ್ಯಕ್ತಿಯ ಮಾತನ್ನು ಕಟ್ಟಿಕೊಂಡು ಇಷ್ಟೆಲ್ಲ ಮಾಡ್ತಾರೆ ಅಂತಾದರೆ ಅದು ಹಾಸ್ಯಾಸ್ಪದ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಒಬ್ಬ ವ್ಯಕ್ತಿ ಏನಾದರೂ 20-30 ಫೀಟ್ ಕೆಳಗಡೆ ಒಳಗಡೆ ಹಾಕ್ಲಿಕ್ಕೆ ಸಾಧ್ಯ ಇದನ್ನು ಕೂಲಂಕಷವಾಗಿ ವಿಚಾರವನ್ನು ಮಾಡದೆ ಸುಮ್ಮನೆ ಆ ದುಡ್ಡನ್ನು ಮತ್ತು ಸಮಯವನ್ನು ಮತ್ತು ಆ ಕ್ಷೇತ್ರದ ಗೌರವವನ್ನು ಹರಣ ಮಾಡ್ತಾ ಇದ್ದಾರೆ. ಇದು ಒಂದು ಷಡ್ಯಂತ್ರ ಅಥವಾ ಇದು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರಹಾರ ಅಂಥೇಳಿ ನಮಗನ್ನಿಸ್ತಾ ಇದೆ. ಅದನ್ನು ಕೂಡಲೇ ನೀವು ಬಂದ್ ಮಾಡಬೇಕು. ನಾವು ಹಾವೇರಿ ಜಿಲ್ಲೆಯ ಅರ್ಚಕ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ನಾನು ಅಲ್ಲಿಯ ಅಧ್ಯಕ್ಷ ಶ್ರೀನಿವಾಸ್ ಶಿವಪೂಜೆ ಅಂತ ಹೇಳಿ ಮಾತಾಡ್ತಾ ಇದ್ದೇನೆ. ನಾವು ಅದನ್ನು ಖಂಡಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಾನು ಅಖಿಲ ಕರ್ನಾಟಕ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕ ಪುರೋಹಿತ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ನಾರಾಯಣ ಗಣಪತಿ ಭಟ್ ಮಾತಾಡ್ತಾ ಇರುವಂಥದ್ದು. ನಮ್ಮ ಊರಿನ ಅತ್ಯಂತ ಹಳೆದಾದ ದೇವಸ್ಥಾನ ಜೀರ್ಣೋದ್ಧಾರಕ್ಕೂ ಕೂಡ ಆರ್ಥಿಕ ಸಹಕಾರವನ್ನು ನಮ್ಮದು ಮೂಲದಲ್ಲಿದ್ದಂಥ ತುಂಬ ಪ್ರಚಾರಕ್ಕೆ ಇಲ್ಲದಿರುವಂಥದ್ದು, ಅದರ ಅಂಥ ಮೂಲೆ ಕೂಡ ಆರ್ಥಿಕ ಸಹಕಾರ ಕೊಟ್ಟಂತಹ ದಿವ್ಯಕ್ಷೇತ್ರ ಧರ್ಮಸ್ಥಳದ ಮೇಲೆ ಇಲ್ಲದ ಅಪಪ್ರಚಾರ ಒಂದೊಂದು ಸರ್ಕಾರಿ ಪ್ರಾಯೋಜಿತ ಸಂಚಿಲ್ ನಡೀತಾ ಇದೆ ಅಂತ ನಾವು ಹೇಳಬೇಕು. ಯಾವುದೋ ಒಬ್ಬ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಏನೋ ಹೇಳ್ದ ಅಂತ ಅದನ್ನು ನಂಬಿಕೊಂಡು ಮತ್ತೊಬ್ಬ ತಾನು ತಲೆಬುಡ ಇಟ್ಟಿದ್ದೇನೆ ಅಂದ್ಕೊಂಡು ತಲೆಬುಡ ತಂದ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು ಇದು ತೀರಾ ಅನುಚಿತ ಅಂತ ನಮಗೆ ಅನಿಸ್ತಾ ಇದೆ. ತಲೆಬುಡತನಂಥ ವ್ಯಕ್ತಿಯನ್ನು ಮೊದಲು ತನಿಖೆ ಮಾಡಬೇಕಿತ್ತು. ಸರ್ಕಾರದ ಇಷ್ಟು ಸಮಯ, ಹಣ ಮತ್ತು ಜನರ ಶ್ರಮ ಎಲ್ಲದೂ ಉಳಿತಿತ್ತು. ಆದರೂ ಕೂಡ ಸರ್ಕಾರ ಒಂದಷ್ಟು ದೀಡ್ ಶಾಣೆತನ ಮಾಡ್ಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಷ್ಟರಿಂದ ಏನಾದ್ರು ಫಲ ಸಿಕ್ತು ಅಂತ ಕೇಳಿದ್ರೆ ಏನು ಒಂದು ಪೈಸೆ ಕೂಡ ಸಿಕ್ಕಲಿಲ್ಲ. ಇನ್ನು ಇಂತಹ ಈ ಧರ್ಮದ ಮೇಲೆ ಸಂಚಿ ನೆಕ್ಸ್ಟ್ ದಿವಸ ಮಾಡ್ತೀರಿ. ಹಾಗಾದರೆ ನೆಕ್ಸ್ಟ್ ದಿವಸ ಸುಮ್ಮನಿರಬೇಕು. ಹಿಂದೂಗಳು ನಾವು ನರಸತ್ತವರ, ನಮ್ಮ ಧರ್ಮಕ್ಕೆ ನಮಗೇನು ಬೆಲೆ ಇಲ್ವಾ? ಅದಕ್ಕಾಗಿ ನಿಮಗಾಗಿ ನಾವು ಖಂಡಿತವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇಂಥ ಅಸಂಗತಿಗಳನ್ನು ವಿಸಂಗತಿಗಳನ್ನು ಮಾಡಬೇಡಿ ಅಂತ ಕೇಳ್ತಾ ಇರುವಂಥದ್ದು. ಸತ್ಯ ಇದ್ದರೆ ಧರ್ಮಸ್ಥಳ ನೀವೇ ಶಿಕ್ಷೆ ಕೊಡಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಒಂದಿನೂ ತಪ್ಪಿಲ್ಲದಂಥ ವ್ಯಕ್ತಿಗಳ ಮೇಲೆ ಇಷ್ಟು ಅಪಪ್ರಚಾರ ಮಾಡುವಂಥದ್ದು ಯಾವುದೇ ಯೂಟ್ಯೂಬರ್ಗಳಿಗಾಗಲಿ, ಧಾರ್ಮಿಕ ಮತ್ತಾರಿಗಾಗಲಿ, ಮೀಡಿಯಾದವರಿಗಾಗಲಿ ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಇಲ್ಲಿಗೆ ಕೆಲಸವನ್ನು ನಿಲ್ಲಿಸಬೇಕು. ಇಲ್ಲದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇದು ಯಾವುದೇ ಕ್ಷೇತ್ರದಲ್ಲಿ ಇಂತಹ ವ್ಯರ್ಥ ಅಪಚಾರಗಳನ್ನು ಅಪಪ್ರಚಾರವನ್ನು ನಾವು ಸಹಿಸೋದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಮಸ್ಕಾರಗಳು.